ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮವನ್ನು ರಾಜಕಾರಣಕ್ಕೆ ತಗೊಂಡು ಹೋಗಬಾರ್ದು. ರಾಜಕಾರಣದಲ್ಲಿ ಧರ್ಮ ಇರಬೇಕು ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಈ ದೇಶದ ಸಂವಿಧಾನ ಭಾರಿ ಸ್ಟ್ರಾಂಗ್ ಆಗಿದೆ. ಅದರೊಳಗಡೆ ಯಾರೇ ತಪ್ಪು ಮಾಡಿದ್ರು, ಎಷ್ಟೇ ದೊಡ್ಡ ಧರ್ಮಕ್ಷೇತ್ರವಾಗಿದ್ದರೂ, ಧರ್ಮಾಧಿಕಾರಿಗಳಾಗಿದ್ದರೂ, ಯಾರೇ ಆಗಿದ್ದರೂ ಸಹ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಹಾಗಾಗಿ ಆ ನಂಬಿಕೆ ಬಿ ಜೆ ಪಿಗೆ, ಕಾಂಗ್ರೆಸ್ಸಿಗೆ, ಜೆ ಡಿ ಎಸ್ನವ್ರಿಗೆ ಇರೋದಾದರೆ ಆ ಧರ್ಮಕ್ಷೇತ್ರದಲ್ಲಿ ರಾಜಕಾರಣ ಮಾಡೋದು ಬಿಟ್ಟು, ಧರ್ಮಕ್ಷೇತ್ರವನ್ನು ರಾಜಕಾರಣಕ್ಕಾಗಿ ಬಳಸ್ಕೊಳ್ಳೋದು ಬಿಟ್ಟು, ಒಂದು ತನಿಖೆ ನಡೀತಿರುವಾಗ ನಿಮ್ಮ ದೊಂಬರಾಟಗಳನ್ನು ಬಿಟ್ಟು ನೈಜವಾದ ತನಿಖೆ ಆಗಿ ಆ ತನಿಖೆಯಲ್ಲಿ ತಪ್ಪುಗಳು ಕಂಡು ಬಂದಾಗ ಶಿಕ್ಷೆ ಆಗುವಂಥದ್ದು, ತಪ್ಪಿಲ್ಲದಾಗ ಆ ಧರ್ಮಕ್ಷೇತ್ರವನ್ನು ಒಂದು ರೀತಿಯಲ್ಲಿ ಆರೋಪದಿಂದ ಇವತ್ತು ತಿಳಿಗೊಳಿಸುವಂಥ ಕೆಲಸ ಆಗತ್ತೆ. ಹಾಗಾಗಿ ಕೋಟ್ಯಾಂತರ ಜನರ ನಂಬಿಕೆ ಏನಿದೆ ಧರ್ಮಸ್ಥಳದ ಬಗ್ಗೆ, ಆ ಗೊಂದಲವನ್ನು ಆ ಭಕ್ತರಲ್ಲಿರುವಾಗ ಆ ತನಿಖೆಯಿಂದ ಬಹುಶಃ ಆ ಗೊಂದಲ ದೂರ ಆಗುತ್ತೇನೋ ಅಂತೇಳಿ ನಾನು ನಂಬಿರುವಂಥವನು. ಆ ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು ಅನ್ನೋದಾದರೆ ಧರ್ಮಕ್ಷೇತ್ರದಲ್ಲಿ ನಡೆಯುವ ರಾಜಕಾರಣವನ್ನು ಬಿಟ್ಟು ಬಿ ಜೆ ಪಿಯವರು ಒಂದು ಕಡೆ, ಕಾಂಗ್ರೆಸ್ನವರು ಒಂದು ಕಡೆ, ಜೆ ಡಿ ಎಸ್ನವರು ಒಂದು ಕಡೆ ಈ ಥರ ದೊಂಬರಾಟ ಹಾಡಿದ್ರೆ ತನಿಖೆ ಮಾಡೋದು ಪ್ರಾಮಾಣಿಕವಾಗಿ ನಡೆಯಲ್ಲ ಅನ್ನುವ ಅಪನಂಬಿಕೆ ನಾಡಿನ ಜನರನ್ನು ಕಾಡುತ್ತೆ. ಹಾಗಾಗಿ ಧರ್ಮಸ್ಥಳದ ಬಗ್ಗೆ ಏನು ಆರೋಪ ಇದೆ ಕೆಲವರಿಗೆ, ಆ ಆರೋಪದಿಂದ ಮುಕ್ತಿಗೊಳ್ಳಬೇಕು ಧರ್ಮಸ್ಥಳ ಅನ್ನೋದಾದರೆ ಏನು ತನಿಖೆಗೆ ಆದೇಶ ಮಾಡಿದರೋ ಅದು ಪ್ರಾಮಾಣಿಕವಾಗಿ ಆದಾಗ ಧರ್ಮಸ್ಥಳದ ಮಂಜುನಾಥನ ಕೋಟಿ ಕೋಟಿ ಭಕ್ತರಿಗೆ ಯಾವ ಗೊಂದಲದ ಗೂಡಾಗಿ ಈಗ ನೋಡ್ತಾ ಇದ್ದಾರೋ ಅವ್ರಿಗೊಂದು ಪರಿಹಾರ ಸಿಕ್ತಂಗೆ ಆಗುತ್ತೆ. ಅವರ ನಂಬಿಕೆಗೆ ಇನ್ನೊಂದಷ್ಟು ಪುಷ್ಟಿ ಬಂದಂಗೆ ಆಗುತ್ತೆ. ಆ ಕೆಲಸ ಮಾಡಬೇಕು ಹೊರತು ನೀವು ಧರ್ಮಸ್ಥಳವನ್ನು, ಧರ್ಮವನ್ನು ರಾಜಕಾರಣಕ್ಕಿಟ್ಕೊಂಡು ಧರ್ಮದಲ್ಲಿ ರಾಜಕಾರಣವನ್ನು ತರುವ ಕೆಲಸ ಕೈಬಿಟ್ಟು ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ. ರಾಜಕಾರಣಿಗಳಿಗೆ ರಾಜಕಾರಣದಲ್ಲಿ ನೈಜವಾದ ಧರ್ಮ ಇರಬೇಕು ಹೊರತು ಧರ್ಮದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ. ಹಾಗಾಗಿ ಬಿ ಜೆ ಪಿಯವರೇ, ಕಾಂಗ್ರೆಸ್ನವರೇ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಕೋಟಿ ಕೋಟಿ ಭಕ್ತರ ಅಭಿಮಾನ ಏನಿದೆ ಅದು ಹೆಚ್ಚಾಗಬೇಕು ಅನ್ನೋದಾದರೆ ನೈಜವಾದ ತನಿಖೆ ಆಗಲಿ ಅಂತ ಹೇಳ್ತೀನಿ. ಕಡೆಯದಾಗಿ ಕನ್ನಡ ನಾಡು ನುಡಿ ಜಲ ವಿಷಯ ಬಂದಾಗ ನಾರಾಯಣಗೌಡರು ಅವ್ರ ಮುಂದೆ ಹೇಳ್ತಾರೆ, ಅದೇ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ವಿಚಾರದಲ್ಲಿ ಅವರ ಅಭಿಮಾನಿಗಳು ಮತ್ತು ಅವರ ಮನೆಯವ್ರದ್ದು ಏನೇ ವಿಚಾರ ಇರ್ಬೋದು, ಬಟ್ ಆದರೂ ನೀವೊಂದು ಧ್ವನಿ ಎತ್ತಿಲ್ಲ. ಮತ್ತು ಅಂದರೆ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿಷ್ಣುವರ್ಧನ್ ಅವರಿಗೆ ಅಪಮಾನ ಆಗಿದೆ, ಅಂದರೆ ಆ ಸಮಾಧಿ ತೆರವುಗೊಳಿಸಿದ್ದು. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ವಿಷ್ಣುವರ್ಧನ್ ರಾಜ್ಕುಮಾರ್ ನಂತರ ಮಹಾನ್ ದೊಡ್ಡ ನಟ ಕನ್ನಡದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಅನ್ನೋದರಲ್ಲಿ ಬೇರೆ ಮಾತಿಲ್ಲ. ಆದರೆ ವಿಷ್ಣುವರ್ಧನ್ ಯಾವ ಕುಟುಂಬದ ಆಸ್ತಿ ಅಲ್ಲ, ವಿಷ್ಣುವರ್ಧನ್ ಅಭಿಮಾನಿಗಳ ಆಸ್ತಿ. ಆಗಿರುವಾಗ ಕುಟುಂಬ ಮತ್ತು ಅಭಿಮಾನಿಗಳು ಒಟ್ಟಿಗೆ ಸೇರಿ ವಿಷ್ಣುವರ್ಧನ್ ಅವರ ಹೆಸರನ್ನು ಕರ್ನಾಟಕದಲ್ಲಿ ಕೋಟಿ ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತರದಂತೆ ಒಂದು ದೊಡ್ಡ ಸ್ಮಾರಕವಾಗಿ ಆಗಬೇಕಾಗಿದ್ದಂಥ ಸ್ಮಾರಕ ಅಭಿಮಾನಿಗಳು ಮತ್ತು ಕುಟುಂಬದ ಸಂಘರ್ಷದಿಂದಾಗಿ ಯಾರೋ ಮೂರನೇ ವ್ಯಕ್ತಿಗಳ ಪಾಲಾಗ್ತಾ ಇದೆ. ನಾನು ಒಂದು ಸಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದೆ.
ಅಭಿಮಾನಿಗಳ ಜೊತೆಯಲ್ಲಿ. ಆಗ ಮುಖ್ಯಮಂತ್ರಿಗಳು ಹೇಳಿದ್ರು, ಅವರು ಎಲ್ಲಿ ಹೊರಗಡೆ ಹೇಳ್ತಾರೋ ಅಲ್ಲಿ ಒಂದು 3-4 ಎಕರೆ ಜಾಗ ಕೊಡ್ತೀನಿ ಅಂದರು. ಕೊನೆಗೆ ಆ ಜಾಗವನ್ನು ಆ ಕುಟುಂಬ ಬಳಸ್ಕೊಂತು. ಈಗ ಅಲ್ಲೊಂದು ದೊಡ್ಡ ಸ್ಮಾರಕ ಆಗಬೇಕು ಅನ್ನೋದಾದರೆ ಅಭಿಮಾನಿಗಳು ಕುಟುಂಬ ಸೇರಿಕೊಂಡೇ ಆ ಸ್ಮಾರಕ ಆಗಬೇಕು. ಎತ್ತು ಏರಿಗೆಳಿತು, ಕ್ವಾಣ ನೀರಿಗೆಳಿತು ಅನ್ನಂಗೆ ಅಭಿಮಾನಿಗಳು ಮತ್ತು ಕುಟುಂಬದ ಮಧ್ಯೆ ಸಂಘರ್ಷಕ್ಕೀಡಾದ ಕಾರಣ 3ನೇ ವ್ಯಕ್ತಿಗಳು ಆ ಸ್ಮಾರಕವನ್ನು ಒಡೆದಾಕ್ಲಿಕ್ಕೆ ಅವರಿಗೆ ಯಾವ ಭಯ ಇಲ್ದಂಗೆ ಆದ ಕಾರಣ ಈ ಥರದ ಗೊಂದಲ ಆಯಿತು. ಇವರಿಬ್ಬರು ಒಟ್ಟಿಗೆ ಬಂದರೆ ನಾನೇ ಮುಖ್ಯಮಂತ್ರಿಗಳಿಗೆ ಕರ್ಕೊಂಡು ಹೋಗ್ತೀನಿ. ಈಗ ಕೊಟ್ಟಿರುವ ಜಾಗ ಸಾಲಲ್ಲ ಅನ್ನೋದಾದರೆ ಮೈಸೂರಿನಲ್ಲಿ ಇನ್ನೊಂದಷ್ಟು ಜಾಗವನ್ನು ಬೇಡಿಕೆ ಇಟ್ಟು ಅಲ್ಲಿ ಒಂದು ದೊಡ್ಡ ಮಟ್ಟದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಮಾಡಲಿಕ್ಕೆ ನಾವು ಮುಂದೆ ನಿಲ್ತೀವಿ. ಅದು ಬಿಟ್ಟು ನಿಮ್ಮಿಬ್ಬರ ಸಂಘರ್ಷಕ್ಕೆ ಅಂತ್ಯ ಕಾಣಿಸಿ ಅಂತ ಹೇಳಿ ಅಭಿಮಾನಿಗಳಿಗೂ ಮತ್ತು ಕುಟುಂಬಕ್ಕೆ ನಾನು ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.